ಮಾಡಿದ್ರೆ ನಿಮಗೆಲ್ಲ ಯೂಸ್ಫುಲ್ ಆಗ್ತಿತ್ತು ಅಂತ. ಬಿಕಾಸ್ ಯಾರಿಗಾದ್ರೂ ಮ್ಯಾನಿಫೆಸ್ಟ್ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಆ್ಯಂಡ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾವು ಝೂಡಿಯೋಗೆ ಹೋಗ್ತಿದ್ದೀವಿ. ಆ್ಯಂಡ್ ಇವಾಗ ಟೈಮ್ ಬಂದ್ಬಿಟ್ಟು ಐ ಥಿಂಕ್ 6:20 ಏನೋ ಆಗಿದೆ. 6:30ಗೆ ಹೋಗ್ಬೇಕು ನಾವು. ನನಗೆ ಇನ್ನೊಂದು 10 ಮಿನಿಟ್ಸ್ ಟೈಮ್ ಇದೆ. ಸೊ ನನ್ನ ಫ್ರೆಂಡ್ಸ್ ಬರೋಷ್ಟರಲ್ಲಿ ಬೇಗ ಬೇಗ ರೆಡಿ ಆಗೋಣ. ಇಲ್ಲ ಇದು ನನ್ನ ಹೊಸ ಮೈಕ್. ಇದ್ರದ್ದು ಒಂದು ಏನು ದೊಡ್ಡ ಸ್ಟೋರಿನೇ ಇದೆ. ಸೊ ಐ ಥಿಂಕ್ ಅಪ್ಕಮಿಂಗ್ ವ್ಲಾಗಲ್ಲಿ ಇದ್ರ ಬಗ್ಗೆ ಹೇಳ್ತೀನಿ ನಾನು. ಸೊ ಇವಾಗ ಆಚೆ ಹೋಗ್ತಿರೋದ್ರಿಂದ ಲೈಕ್ ನೀಟಾಗಿ ಕೇಳಿಸಲ್ಲ ಅಂತ ನಾನು ಹೊಸದು ಇವತ್ತೇ ಜಸ್ಟ್ ಬಂದಿರೋ ಪ್ಯಾಕ್ ಓಪನ್ ಮಾಡಿದೆ. ಆ್ಯಂಡ್ ನಾನು ಮುಂಚೆ ಒಂದು ಆರ್ಡರ್ ಮಾಡಿದ್ದೆ, ಅದೇನಾಯಿತು, ಇದೇನಕ್ಕೆ ಹೊಸದು ತಗೊಂಡೆ ಎಲ್ಲ ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ಮೈಕ್ ಬಗ್ಗೆ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ, ಅದರಲ್ಲಿ ನೀವು ನೋಡ್ಬೋದು. ಆ್ಯಂಡ್ ಝೂಡಿಯೋ ಬಂದ್ಬಿಟ್ಟು ಇಲ್ಲಿಂದ ಒಂದು ನಮಗೆ 20 ಮಿನಿಟ್ಸ್ ಆಗುತ್ತೇನೋ. ಸೊ ಹೋಗ್ಬೋದು ಆರಾಮಾಗಿ. ಆ್ಯಂಡ್ ಇವನ್ ಝೂಡಿಯೋದಲ್ಲಿ ಸೇಲ್ ಇದೆ ಅಂತ ಹೇಳ್ತಿದ್ರು ನನ್ನ ಫ್ರೆಂಡ್ಸ್ ಎಲ್ಲ. ಸೊ ಹೋಗಿ ನೋಡ್ಕೊಂಡು ಬರೋಣ ಏನೇನಿದೆ. ಮುಗ್ದೋಗಿದ್ಯೋ ಇದೆ ಅಂತಾನೂ ಗೊತ್ತಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ಬಿ 1 ವೀಕ್ ಮೇಲೇನೆ ಆಯಿತು. ನಮಗೆ ಟೈಮ್ ಸಿಕ್ಕಿರಲಿಲ್ಲ, ಸೊ ನಾವು ಹೋಗಿರಲಿಲ್ಲ. ಇವತ್ತು ನಾಳೆ ಕಾಲೇಜ್ ಇಲ್ಲ ಅಲ್ಲ, ಸೊ ಫ್ರೀ ಆಗಿರೋದ್ರಿಂದ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಿದ್ದೀವೆಲ್ಲ ಫ್ರೆಂಡ್ಸ್ ಎಲ್ಲ. ಬನ್ನಿ ಬೇಗ ಬೇಗ ರೆಡಿ ಆಗೋಣ. ನಾನು ರೆಡಿ ಆಗಬೇಕು, 10 ಮಿನಿಟ್ಸ್ ಅಷ್ಟೇ ಇರೋದು. ಸೊ ಅಲ್ಲಿ ಹೋದ ತಕ್ಷಣ ನಿಮಗೆ ಮತ್ತೆ ಸಿಗ್ತೀನಿ, ನಾನು ಏನೇನೆಲ್ಲ ಮಾಡ್ತೀನಿ ಅಂತ ಎಲ್ಲ ತೋರಿಸ್ತೀವಿ. ಸ್ಟೇ ಟ್ಯೂನ್. ರೆಡಿ ಆಗಿದ್ದೀನಿ, ಇನ್ನೊಂದು 5 ಮಿನಿಟ್ಸಲ್ಲಿ ಹೋಗ್ತೀವಿ ಇವಾಗ. ಸೊ ಇನ್ನೊಂದು ಏನು ಹೇಳಬೇಕಿತ್ತಂತಂದರೆ, ಇವತ್ತು ಐ ಥಿಂಕ್ ನಾನು ಇದು ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ನನಗೆ ಐ ಥಿಂಕ್ ಲೇಟ್ ಆಗತ್ತೆ ಅನ್ಕೋತೀನಿ. ಆಗಸ್ಟ್ 10, 11 ಹಂಗೆ ಆಗ್ಬೋದು, ಅಥವಾ ಅದಕ್ಕಿಂತ ತುಂಬ ಲೇಟಾಗಿನೂ ಅಪ್ಲೋಡ್ ಮಾಡ್ಬೋದು. ಬಟ್ ನಂಗೆ ಅನಿಸ್ತು ನಾನಿದ್ದ ಆಗಸ್ಟ್ 8ಕಿನ ಮುಂಚೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಗೊತ್ತಿದ್ದರೆ, ಅಥವಾ ಯಾರಾದರೂ ಮ್ಯಾನಿಫೆಸ್ಟೇಷನ್ ಮಾಡ್ತಿರೋರಿಗೆ ಗೊತ್ತಿರತ್ತೆ. ದಟ್ ಈಸ್ ಆಗಸ್ಟ್ 8th ಈಸ್ ಅ ವೆರಿ ಪವರ್ಫುಲ್ ಡೇ. ಇವತ್ತು ಬಂದ್ಬಿಟ್ಟು ಆಗಸ್ಟ್ 8th ಆಗಿರೋದ್ರಿಂದ ಇಟ್ ಈಸ್ ಲಯನ್ ಗೇಟ್ ಪೋರ್ಟಲ್ ಅಂತ ಕರೀತಾರೆ. ಸೊ ಇಟ್ ಈಸ್ ಎನಿಥಿಂಗ್ ಯು ಕ್ಯಾನ್ ಮ್ಯಾನಿಫೆಸ್ಟ್, ಅದು ಈಡೇರುತ್ತೆ ಅಂತ ಹೇಳ್ತಾರೆ. ಸೊ ನೀವು ಮ್ಯಾನಿಫೆಸ್ಟ್ ಮಾಡಬೇಕಾದಾಗ ಪ್ರಾಪರ್ ಟೈಮ್ ಬಂದ್ಬಿಟ್ಟು ಮಾರ್ನಿಂಗ್ 8 to 8:15 ಆರ್ ಎಲ್ಸ್ ನೈಟ್ 8 to 8:15 ನೀವು ಇವೆರಡು ಟೈಮಲ್ಲಿ ಯಾವ ಟೈಮಲ್ಲಾದರೂ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಅದ್ರ ಹೊಸದಾಗಿ ನೋಡ್ತಿರೋರಿಗೆ ಇದೇನು ಅರ್ಥ ಆಗಲ್ಲ. ಸೊ ನೀವು ಹೋಗ್ಬಿಟ್ಟು ಅದ್ರ ಬಗ್ಗೆ ರಿಸರ್ಚ್ ಮಾಡಿ, ಅವ್ರ ತಿಳ್ಕೊಳ್ಳಿ, ಯಾರ ಹತ್ರ ಆದ್ರೂ ಗೊತ್ತಿರೋರ ಹತ್ರ ಕೇಳಿ. ಆ್ಯಂಡ್ ಏನಾದರೂ ನಿಮ್ಮ ವಿಶಸ್ ಇದ್ರೆ ಅದನ್ನ ನೀವು ಬರೀಬೋದು. 8:15 ಒಳಗಡೆ ನಿಮ್ಮದು ಏನೇನು ವಿಶಸ್ ಇದೆ ಎಲ್ಲ ನೀವು ಬರೆಯೋದನ್ನ ಮುಗಿಸ್ಬೇಕು. ಅದು ವರ್ಕ್ ಆಗುತ್ತೆ. ಅದು ಆ ಟೈಮಿಂಗ್ ತುಂಬ ಪವರ್ಫುಲ್ ಅಂತ ಹೇಳ್ತಾರೆ. ಸೊ ಇದನ್ನ ನಾನು ಲಾಸ್ಟ್ ಇಯರ್ ಕೂಡ ಫಾಲೋ ಮಾಡಿದ್ದೆ. ಬಟ್ ಇವಾಗ ಆಚೆ ಹೋಗ್ತಿದ್ದೀವಿ, ನೋಡೋಣ 8 ಅಷ್ಟರಲ್ಲಿ ವಾಪಸ್ ಬಂದರೆ ನಾನು ಬರೀತೀನಿ. ಐ ಥಿಂಕ್ ಮತ್ತೆ ಯಾವತ್ತಾದ್ರೂ ಈ ಥರ ಪವರ್ಫುಲ್ ಡೇಸ್ ಎಲ್ಲ ಇದ್ದಾಗ ನಾನು ಅದಕ್ಕಿಂತ ಮುಂಚೆನೇ ವಿಡಿಯೋ ಮಾಡಿ ಹಾಕಕ್ಕೆ ಟ್ರೈ ಮಾಡ್ತೀನಿ, ಇಫ್ ಇನ್ ಕೇಸ್ ನಂಗೆ ಗೊತ್ತಾದರೆ. ನಾನು ನಿಜ ಹೇಳ್ಬೇಕಂದ್ರೆ ಮರ್ತು ಹೋಗಿದ್ದೆ, ಇಲ್ಲಾಂದರೆ ನಾನು ಪಕ್ಕ ವಿಡಿಯೋ ಮಾಡಿ ಹಾಕ್ತಿದ್ದೆ. ಸೊ ಐ ಥಾಟ್ ಟು ಶೇರ್ ವಿತ್ ಯು ಗೈಸ್ ನೌ. ನಾನು ಇವಾಗ ಮಾಡಬೇಕಲ್ಲ ಅಂತ ಟೈಮ್ನ ಸೆಟ್ ಮಾಡ್ಕೋತಿದ್ದೆ. ಆವಾಗ ಅನಿಸ್ತು, ಓಕೆ ನಿಮ್ಮ ಹತ್ರನೂ ಹೇಳ್ಕೊಳ್ಳೋಣ, ತುಂಬ ಜನಕ್ಕೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಎಲ್ಲ ಗೊತ್ತಿರಲ್ಲ, ಸೊ ಅವ್ರಿಗೂ ಗೊತ್ತಾಗಲಿ ಅಂತ. ಯಾರಿಗಾದ್ರೂ ಮ್ಯಾನಿಫೆಸ್ಟೇಷನ್ ಹೆಂಗೆ ಮಾಡಬೇಕು, ಅದ್ರದ್ದು ಪ್ರಾಸೆಸ್ ಏನು, ಅದೆಲ್ಲ ಬೇಕಂತ ಅಂದರೆ ಹೇಳಿ, ನಾನು ಸಪ್ರೇಟ್ ಆಗಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿರ್ತೀನಿ. ನಾನೇನು ಮ್ಯಾನಿಫೆಸ್ಟೇಷನ್ದು ಕ್ಲಾಸಸ್ ಆಗಲಿ, ಕೋಚರ್ ಆ ಥರ ಏನೂ ಅಲ್ಲ. ಐ ಆಮ್ ಜಸ್ಟ್ ನಾನು ನನ್ನ ಫ್ರೆಂಡ್ಸ್ ಮಾಡಿರೋದನ್ನ ಕೇಳಿಬಿಟ್ಟು ಅಥವಾ ವಿಡಿಯೋಸ್ ಮೂಲಕನೇ ತಿಳ್ಕೊಂಡಿರೋದು. ನನ್ಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳ್ತೀನಿ, ಬಿಕಾಸ್ ನನ್ನ ಲೈಫಲ್ಲಿ ಹೆಲ್ಪ್ ಆಗಿದೆ ಆ್ಯಂಡ್ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಓಕೆ ಬನ್ನಿ ಇವಾಗ ಝೂಡಿಯೋಗೆ ಹೋಗೋಣ, ಟೈಮ್ ಆಗ್ತಿದೆ. ಅವ್ರಿಗೆ ಐ ಥಿಂಕ್ ಕೆಳಗಡೆ ಬಂದಿದ್ದಾರೆ ಅನ್ಕೋತೀನಿ ನನ್ನ ಫ್ರೆಂಡ್ಸ್ ಎಲ್ಲ. ಸೊ ಝೂಡಿಯೋದಲ್ಲಿ ಮತ್ತೆ ಸಿಗೋಣ. ಲೇಟ್ ಆಗತ್ತೆ ಅಂತ ನಾನು ಬೇಗ ಬಂದೆ, ಬಟ್ ಅವರೇ ಲೇಟ್ ಮಾಡ್ತಿದ್ದಾರೆ ಇವಾಗ. ಸೊ ನೋಡೋಣ, ಇನ್ನೊಂದ್ಸರಿ ಕಾಲ್ ಮಾಡ್ತೀನಿ, ಬಂದರೆ ಹೋಗೋಣ ಬೇಗ ಬೇಗ. ಲೇಟ್ ಆಗ್ತಿದೆ, ಇವ್ರು ಇನ್ನೂ ಬರ್ತಿಲ್ಲ. 2,000 years later. ಕ್ಯಾಮ್ರಾಮನ್ ఇప్పుడు నీకు ఒక డ్రెస్ చూపించాలనుకున్నా, మళ్ళీ వద్దు అని వదిలేశాను.
అందుకే చూపియాలనుకున్నాను. ఇట్ విల్ బి దేర్. ಸೇಲ್ ಅಂటున్నారు ಗೈಸ್, ಸೇಲ್ ಅಂತಿದ್ದಾರೆ, ಬಟ್ ಇಲ್ಲಿ ಆ ತರ ತಗೊಳ್ಳೋ ತರ ಏನಿಲ್ಲ, ನಂಗೇನ್ ಇಷ್ಟ ಆಗ್ಲಿಲ್ಲ. ಓಕೆ ತರ ಕಲೆಕ್ಷನ್ ಇದೆ. ಹೆಂಗ್ ಮಾಡಿದಾರೆ ಅಂದ್ರೆ ಸೇಲ್ ಅಂತ ಹೇಳ್ಬಿಟ್ಟು ಸುಮ್ನೆ ಆ ತರ ಚೆನ್ನಾಗಿರೋದು ನನ್ಗೇನ್ ಇಷ್ಟ ಆಗಿಲ್ಲ. ಸೊ ನಾನೊಂದು ಪ್ಯಾಂಟು, ಒಂದ್ ಸ್ಕರ್ಟ್, ಒಂದು ಟೀ ಶರ್ಟ್ ತಗೊಂಡೆ. ಇಷ್ಟ ಆಗಿ ಅಂತಲ್ಲ, ಬಟ್ ಓಕೆ ತರ ಇದೆ, ಪ್ರೈಸ್ ಓಕೆ ಇತ್ತು ಅಂತ ತಗೊಂಡೆ. ಬರಕ್ ಹೋಗ್ಬೇಡಿ ಯಾರು, ಸುಮ್ನೆ ಬೆಸ್ಟ್. నార్మల్ ఆಗಿ ಬಂದು నార్మల్ షాపింగ్ ಮಾಡ್ಕೊಂಡು ಹೋಗ್ಬೋದು, సేల్స్ ಅಲ್ಲಿ ఏం సిగల నిమ్కి. సేలే నువ్వేం కావాలో అది వేసుకొని నేను ఉంటా అన్నట్టు ఉండాలి ఫ్రెండ్స్. అలా పొసెస్, ఈ ತರ పొసెసివ్ ఇದ್ರೆ ಯಾರು మధ్య ಆಗಲ್ಲ. ఏంటి ఇక్కడ డోర్ ఉందని అక్కడే పోవాలి డైరెక్ట్, ಸರ್ಕಲ್. ನಾನ್ ಮೊನ್ನೆ ಟ್ರಾಂಪೋಲಿನ್ ಹೋದಾಗ ಅಲ್ಲಿ ನನ್ ವಿಡಿಯೋ ಮಾಡ್ತಿರೋದು ನೋಡಿ ಅವ್ರು ಬಂದ್ ಕೇಳಿದ್ರು, ನಿಮ್ಗೇನಾದ್ರೂ ಫಾಲೋವರ್ಸ್ ಲೈಕ್ ಇಷ್ಟಿದಾರಾ ಅಂತ ಕೇಳಿದ್ರು. ನಾನು ಅವಾಗ ಅಂದೆ ಇಲ್ಲ, ನಾನು ಇವಾಗ ಸ್ಟಾರ್ಟ್ ಮಾಡಿರೋದು ಯೂಟ್ಯೂಬ್ ಅಂತ. ಅವ್ರು ಅವಾಗ ಅಂತಿದ್ರು, ನಿಮ್ಗೇನಾದ್ರೂ ಅವ್ರೊಂದ್ ಪರ್ಟಿಕ್ಯುಲರ್ ಆಗಿ ಒಂದು ಫಾಲೋವರ್ಸ್ ಹೇಳಿದ್ರು, ಅಷ್ಟೇನಾದ್ರು ಇದ್ರೆ ನಿಮ್ಗೆ ಫ್ರೀ ಟ್ರಾಂಪೋಲಿನ್ ಇರುತ್ತೆ, ನಿಮ್ಗೆ ಎಷ್ಟ್ ಜನ ಬೇಕಾದ್ರೂ ಫ್ರೆಂಡ್ಸ್ ಬರ್ಬೋದು ಅಂತ. ಚೆನ್ನಾಗಿದೆ ಅಲ್ಲ, ಇನ್ಫ್ಲುಯೆನ್ಸರ್ಸ್ಗೂ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಆಚೆ ಅಂತ. ಗೈಸ್ ನನ್ನ ಫೋನ್ ಹಾಳಾಗಿದೆ, ಕ್ಲಾರಿಟಿನೇ ಇಲ್ಲ ನನ್ನ ಫೋನಲ್ಲಿ. బాగుందా ఇది? అవంతా నేను పెట్టను, కట్ చేసేస్తా. ಗೈಸ್ ಏನು ಇಷ್ಟ ಆಗ್ತಿಲ್ಲ, ಬಟ್ ತಗೋಬೇಕಂತ ಇದೆ, ಬಟ್ ಏನು ಇಷ್ಟ ಆಗ್ತಿಲ್ಲ. ಯಾ ನೋಡೋಣ, ಏನಾದ್ರು ಇಷ್ಟ ಆದ್ರೆ. ಇಲ್ಲ ಅಂದ್ರೆ ಒಂದೆರಡು ಡ್ರೆಸ್ ತಗೊಂಡಿದೀವಿ, ಹೋಗೋದಷ್ಟೇ. ಇನ್ನ ಲೇಟ್ ಆಗ್ತಿದೆ. ನಮ್ಮ ಮಮ್ಮಿಗೊಂದು ತಗೋಬೇಕಂತ ಮಾಡಿದ್ದೆ ಇದು ಡ್ರೆಸ್ಸು, ಬಟ್ ನಮ್ಮ ಮಮ್ಮಿಗೆ ಯಾವ್ದು ಇಷ್ಟ ಆಗ್ತಿದೆ ಅಂತ ಗೊತ್ತಾಗಲ್ಲ. ಸೊ ಬಟ್ ಚೆನ್ನಾಗಿದೆ, ನಮ್ಮ ಅಮ್ಮಂಗೆ ಈ ತರ ಇಷ್ಟ ಆಗತ್ತಂತ ಅನ್ಕೊಂಡೆ. ಹಾಗಿತ್ತಾನೆ ನನ್ಗೆ ಎಲ್ರ ಮುಂದೆ ಭಯ ಫೀಲ್ ಆಗ್ತಿದೆ. ಟ್ರೈ ಮಾಡ್ತಿದ್ದೀನಿ ಎಲ್ರ ಮುಂದೆ ಮಾತಾಡಕ್ಕೆ. ಬಿಟ್ಟು ಎಷ್ಟ್ ಜನ ಬಂದಿದಾರೆ ಅಂದ್ರೆ ಅವಾಗಿಂದ ಕ್ಯೂ ಹೋಗ್ತಾನೆ ಇಲ್ಲ, ಮುಂದೆ ಇಷ್ಟೇ ಇದೆ, ಆಗ್ತಿಲ್ಲ. ಯಾರು ಬರಕ್ ಹೋಗ್ಬೇಡಿ ಜುಡಿಯೋಗೆ ಇವಾಗ. హలో గాయస్, ఇప్పుడు మనం జూడియోకి అయితే వచ్చామన్నమాట. ఇప్పుడు మనకి ఏంటంటే ఒక ఇన్ఫ్లుయెన్సర్ కనపడ్డారు, ఆమె ఐశ్వర్య కొప్పడని. సరిపోదు, పద్దలైపోయి బ్యాక్గ్రౌండ్ మ్యూజిక్, స్లో మోషన్, గాల్లో కోటెరటాలు, చాలా స్పెషల్ ఎఫెక్ట్లు ఉన్నాయి. నేను ప్లాన్ చేస్తాను, నువ్వు వచ్చే బ్రదర్. షీజ్ చాలా ఫేమస్ అమ్మాయి. మనకి ఈ రోజు కనపడడం మన అదృష్టం. మనం ఒకసారి కమ్యూనికేట్ అవుదాం. థ్యాంక్ యూ. అండ్ మీరు వచ్చి నన్ను గుర్తించి మాట్లాడారు కాబట్టి మీకు కూడా థ్యాంక్ యూ సో మచ్. ఆల్ ది బెస్ట్ ఫర్ యువర్ కెరియర్ మేడం. ఇలాగే సపోర్ట్ చేస్తా ఉంటే బాగానే ఉంటాను. చేస్తాం మేడం, తప్పకుండా.